ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ತಗೊಳ್ತಕ್ಕಂತಹ ಆಹಾರ ಸರಿಯಾಗಿರಬೇಕು. ಆಯುರ್ವೇದದಲ್ಲಿ ನಾವು ತಗೊಳ್ಳೋ ಆಹಾರ ಯಾವ ರೀತಿ ಇರಬೇಕು ಅಂತಂದರೆ ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳಿದ್ದಾರೆ. ಅಂತಂದರೆ ಬುಕ್ ಅಂದರೆ ಆಹಾರ, ಹಿತಬುಕ್ ಹಿತವಾಗಿರ್ತಕ್ಕಂಥ ಆಹಾರ ತಗೋಬೇಕು, ಮಿತಬುಕ್ ಮಿತವಾಗಿರುವ ಆಹಾರ ತಗೋಬೇಕು, ಋತುಬುಕ್ ಅಂದರೆ ಋತುಗಳಿಗನುಸಾರವಾದ ಆಹಾರವನ್ನು ನಾವು ತಗೋಬೇಕಾಗ್ತದೆ. ಅಂದರೆ ಮಳೆಗಾಲದಲ್ಲಿ ಯಾವ ಆಹಾರ ತಗೋಬೇಕು, ಚಳಿಗಾಲದಲ್ಲಿ ಯಾವ ಆಹಾರ ತಗೋಬೇಕು, ಹಾಗೂ ಬೇಸಿಗೆಗಾಲದಲ್ಲಿ ಯಾವ ಆಹಾರ ತಗೋಬೇಕು ಅನ್ನೋ ನಾವು ಕಲ್ಪನೆ ಇಟ್ಕೊಂಡು ನಾವು ಆಹಾರ ಸೇವನೆ ಮಾಡ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ದೇಹದ ಉಷ್ಣಾಂಶ ಕಡಿಮೆ ಇರ್ತದೆ. ಆಗ ನಾವೇನು ಮಾಡಬೇಕು, ದೇಹದ ಉಷ್ಣಾಂಶವನ್ನು ಹೆಚ್ಚಿಸ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ. ಉಪಹಾರದಲ್ಲಿರಬಹುದು, ಭೋಜನದಲ್ಲಿರಬಹುದು, ಹಣ್ಣುಗಳ ಸೇವನೆಯಲ್ಲಿರಬಹುದು. ಈ ಉಷ್ಣಾಂಶವನ್ನು ಹೆಚ್ಚಿಸ್ತಕ್ಕಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ನಾವು ಅಡುಗೆಯಲ್ಲಿ ಜೀರಿಗೆ, ಲವಂಗ, ಕಾಳುಮೆಣಸು, ಮೆಣಸಿನಕಾಯಿ ಹಾಗೂ ಚಕ್ಕೆ, ಲವಂಗ, ಶುಂಠಿ, ಅರಿಶಿಣ, ಈ ಒಂದು ದಾಲ್ಚಿನ್ನಿ, ಈ ಎಲ್ಲ ಒಂದು ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸೋದ್ರಿಂದ ನಮಗೆ ರುಚಿಯನ್ನು ಕೊಡ್ತದೆ ಹಾಗೂ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಆಗ್ತದೆ. ಸುಲಭವಾಗಿ ಆಹಾರ ಜೀರ್ಣ ಆಗ್ತದೆ. ಇದರ ಜೊತೆಗೆ ನಾವು ಕಾಳುಮೆಣಸು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಆಹಾರದಲ್ಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರ್ತಕ್ಕಂತಹ ಶೀತ, ಕೆಮ್ಮು, ಕಫ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ. ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಹಾಗೂ ಇದರ ಜೊತೆಗೆ ತುಪ್ಪ ಹಾಗೂ ಜೇನುತುಪ್ಪವನ್ನು ಉಪಯೋಗಿಸಬೇಕಾಗ್ತದೆ. ಇದು ನಮ್ಮ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಈ ಒಂದು ಜೇನುತುಪ್ಪ ಕಫವನ್ನು ಶಮನ ಮಾಡುವಂಥ ಶಕ್ತಿ ಇದೆ. ಆದ್ದರಿಂದ ಈ ಒಂದು ಕಾಲದಲ್ಲಿ, ಋತುವಿನಲ್ಲಿ ನಾನು ಈಗ ಹೇಳಿರ್ತಕ್ಕಂತಹ ಪದಾರ್ಥಗಳನ್ನ ಅಡುಗೆಯಲ್ಲಿ ಬಳಸೋದ್ರಿಂದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಹಣ್ಣುಗಳ ವಿಷಯಕ್ಕೆ ಬಂತು ಅಂತಂದರೆ ಬಾಳೆಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಈ ಒಂದು ಹಣ್ಣುಗಳನ್ನ ಸೇವನೆ ಮಾಡಬೇಕಾಗ್ತದೆ. ಬಾಳೆಹಣ್ಣು ಅಂತಂದರೆ ಬಾಳೆಹಣ್ಣು ತಿಂದ ತಕ್ಷಣವೇ ಕೆಲವೊಬ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಾಳೆಹಣ್ಣು ತಿನ್ನಬಾರ್ದು ಅಂತ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಶೀತ, ಕೆಮ್ಮು, ಕಫ ಆಗ್ತದೆ ಅಂತ. ಆದರೆ ಇದು ಒಂದು ತಪ್ಪು ಕಲ್ಪನೆ. ಬಾಳೆಹಣ್ಣಿನಲ್ಲಿ ಅಗತ್ಯವಾದ ಪೋಷಕಾಂಶಗಳಿರ್ತದೆ. ಇಮ್ಮಿಡಿಯೇಟಾಗಿ ಮನುಷ್ಯನಿಗೆ ಎನರ್ಜಿ ಕೊಡ್ತದೆ, ದೇಹದ ಉಷ್ಣಾಂಶವನ್ನು ಹೆಚ್ಚಿಸ್ತದೆ. ಹಾಗೂ ಇದರಲ್ಲಿ ಪ್ರಮುಖವಾಗಿ ಪೊಟ್ಯಾಷಿಯಂ ಅಧಿಕವಾಗಿದೆ, ವೈಟಮಿನ್ ಬಿ ಇದೆ. ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಸಹಕಾರಿಯಾಗಿದೆ. ರಕ್ತದ ಒತ್ತಡವನ್ನು ನಾರ್ಮಲ್ನಾಗಿಡೋಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಇದರ ಜೊತೆಗೆ ಇದು ತಕ್ಷಣ ಒಂದು ಎನರ್ಜಿಯನ್ನು ಕೊಡ್ತದೆ. ಆದ್ದರಿಂದ ನೀವು ನೋಡಿರಬಹುದು, ಯಾವುದೇ ಒಂದು ಕ್ರೀಡಾಪಟುಗಳು ಒಂದು ಸ್ಪರ್ಧೆಗಳಲ್ಲಿ ಬಾಳೆಹಣ್ಣನ್ನು ಸೇವನೆ ಮಾಡ್ತಾರೆ. ಇದರಿಂದ ಅವರಿಗೆ ಇಮ್ಮಿಡಿಯೇಟಾಗಿ ಎನರ್ಜಿ ಬರ್ತದೆ. ಹಾಗೂ ಇದರಲ್ಲಿ ನಾರಿನಂಶನೂ ಇರೋದ್ರಿಂದ ಆರೋಗ್ಯವನ್ನು ಸುಧಾರಿಸ್ತದೆ, ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಆದ್ದರಿಂದ ಬಾಳೆಹಣ್ಣಿನ ಸೇವನೆ ತುಂಬಾ ಒಳ್ಳೆಯದು. ಇದರಲ್ಲಿ ಹಾಗೂ ಪ್ರಮುಖವಾಗಿ ಬಾಳೆಹಣ್ಣಿನಲ್ಲಿ ಥೈರಾಯ್ಡ್ ಗ್ರಂಥಿಯ ಕೆಲಸವನ್ನು ನಾರ್ಮಲ್ನಾಗಿಡೋಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೂ ಈ ಮೊಟ್ಟೆಯ ಸೇವನೆ, ಮೊಟ್ಟೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಮೊಟ್ಟೆಯ ಬರೀ ಬಿಳಿ ಭಾಗವನ್ನು ಸೇವನೆ ಮಾಡ್ತಾರೆ, ಹಳದಿ ಭಾಗವನ್ನು ಸೇವನೆ ಮಾಡೋದಿಲ್ಲ. ಯಾಕೆ ಅಂತಂದರೆ ಆ ಹಳದಿ ಭಾಗ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ, ಫ್ಯಾಟ್ ಡೆಪಾಸಿಷನ್ ಆಗ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆದ್ದರಿಂದ ಮೊಟ್ಟೆಯನ್ನು ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಕರೀತಾರೆ. ಅಂತಂದರೆ ಪೋಷಕಾಂಶಗಳ ಒಂದು ಶಕ್ತಿ ಸೌಧ, ಶಕ್ತಿಯ ಒಂದು ಮನೆ ಅಂತ. ಇದರಲ್ಲಿ ಎಲ್ಲ ರೀತಿ ಪೋಷಕಾಂಶಗಳಿರ್ತದೆ. ಆದ್ದರಿಂದ ಈ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ B12 ಈ ಎಲ್ಲ ಪೋಷಕಾಂಶಗಳು ಇರೋದ್ರಿಂದ
ಇದು ನಮಗೆ ಒಂದು ಶಕ್ತಿದಾಯಕವಾಗಿದೆ. ಮೂಳೆಯ ಒಂದು ಸ್ಟ್ರೆಂತ್ ಮಾಡ್ತದೆ, ಮಸಲ್ ಸ್ಟ್ರೆಂತ್ಗೆ ಅನುಕೂಲವಾಗಿದೆ. ಹಾಗೂ ಇದರಲ್ಲಿ ಪ್ರಮುಖವಾಗಿ ಲೂಟಿನ್ ಹಾಗೂ ಜಿಯಾಕ್ಸಾಂಥಿನ್ ಅಂತ ಒಂದು ಅಂಶ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ. ಇದು ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತಂದರೆ ಕಣ್ಣಿನ ದೃಷ್ಟಿ ದೋಷವನ್ನು ಹೋಗಲಾಡಿಸಲು ಇದು ತುಂಬಾ ಸಹಕಾರಿಯಾಗಿದೆ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ತದೆ, ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತದೆ. ಇದರ ಜೊತೆಗೆ ಇದರಲ್ಲಿ ಅಗತ್ಯವಾಗಿರ್ತಕ್ಕಂಥ ಹಳದಿ ಭಾಗದಲ್ಲಿ ಲಿಪಿಡ್ ಸ್ಯಾಚುರೇಟೆಡ್ ಫ್ಯಾಟ್ ಇರ್ತದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂತಂದರೆ HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಹೇಳ್ತೀವಿ, ಈ ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡ್ತದೆ, ಆರೋಗ್ಯವನ್ನು ಹೆಚ್ಚಿಸ್ತದೆ, ನಮಗೆ ಒಂದು ಶಕ್ತಿಯನ್ನು ನೀಡ್ತದೆ. ಇದರ ಜೊತೆಗೆ ಇದರಲ್ಲಿ ಖನಿಜಾಂಶಗಳು ಅಂತಂದರೆ ಮಿನರಲ್ಸ್ ಆದ ಸೆಲೆನಿಯಮ್ ಹಾಗೂ ಕೋಲಿನ್ ಇದೆ. ಇದರ ಏನು ಕೆಲಸ ಮಾಡ್ತದೆ ಅಂದರೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಅಂತಂದರೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಹಾರ ಯಾವ ರೀತಿ ಇರಬೇಕು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಯಾವ ಆಹಾರಗಳನ್ನ ತಗೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಹಾರಗಳಲ್ಲಿ ಮಸಾಲೆ ಪದಾರ್ಥಗಳನ್ನ ಯಾವುದು ಉಪಯೋಗಿಸ್ಬೇಕು, ಹಣ್ಣುಗಳು ಯಾವುದು ಉಪಯೋಗಿಸ್ಬೇಕು, ಹಾಗೂ ಈ ಹಣ್ಣುಗಳಲ್ಲಿ ಒಣದ್ರಾಕ್ಷಿ ಹಾಗೂ ಈ ಖರ್ಜೂರವನ್ನು ಉಪಯೋಗಿಸ್ಬೇಕಾಗುತ್ತೆ. ಖರ್ಜೂರದಲ್ಲೂ ಅಷ್ಟೇ ನಾರಿನಂಶ ಇರ್ತದೆ. ನಾರಿನಂಶ ಇರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಅಗತ್ಯವಾದ ಪೋಷಕಾಂಶಗಳನ್ನು ನೀಡ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿತ ಬುಕ್ ಋತು ಬುಕ್ ಮಿತ ಬುಕ್, ಹಿತವಾಗಿರ್ತಕ್ಕಂಥ ಆಹಾರ ತಿನ್ನಬೇಕು, ಮಿತವಾಗಿ ಆಹಾರ ತಿನ್ನಬೇಕು, ಋತುಗಳಿಗೆ ಅನುಸಾರವಾಗಿ ಆಹಾರ ತಿನ್ನಬೇಕು ಅಂತ ನಮ್ಮ ಆಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ. ಆ ಒಂದು ಪರಂಪರೆಯನ್ನು ನಾವು ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.